ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ವಿವಾಹ ಪ್ರೊಫೈಲ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವರ ಹೆಸರು ಚಾರುಲತಾ ಅಂತ. ಇವರ ಊರು ಹೊನ್ನಾವರ. ವಯಸ್ಸು 36 ವರ್ಷ ತುಂಬಿದೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಸಮಸ್ಯೆ ಚೂಲು ಹೆಚ್ಚಾಗಿದೆ, ಇದು ನನ್ನ ಸಮಸ್ಯೆ ಎಂದು ಹೇಳಿಕೊಂಡಿದ್ದಾರೆ. ಗೂಟ ಯಾರೂ ಕೂಡ ಸಿಗುತ್ತಿಲ್ಲ, ಅದಕ್ಕಾಗಿ ನಾನು ಈ ನಿರ್ಧಾರವನ್ನು ಮಾಡಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ನನ್ನ ತೂಕ 70 kg ಇದ್ದೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಆಸಕ್ತಿ ಬಾಯಿಯಲ್ಲಿ ಹಾಕಿಸಿಕೊಳ್ಳುವುದು ಇವರ ಆಸಕ್ತಿಯಾಗಿದೆ. ಕಾಚ ಹಾಕಿಕೊಳ್ಳ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಚಪಾತಿ ಬಾಯಿಯಲ್ಲಿ ಇಟ್ಟರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಎಂದು ಕೂಡ ಅವರು ನಮ್ಮಲ್ಲಿ ಹೇಳಿಕೊಂಡಿದ್ದಾರೆ. ಅನುಭವ ಇನ್ನೂ ಸ್ವಲ್ಪ ಗೊತ್ತಾಗಬೇಕು, ಅದಕ್ಕಾಗಿ ಈ ನಿರ್ಧಾರವನ್ನು ಮಾಡಿದ್ದೇನೆ. ಯಾರಾದರೂ ಇದ್ದರೆ ಬೇಗ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಹಾಗೆ ಇವರು ತಿಳಿಸುತ್ತಾರೆ, ಗಂಡ ಸುಖ ಕೊಡುತ್ತಾ ಇಲ್ಲ ಎಂದು ಇವರು ನಮ್ಮ ಬಳಿ ಹೇಳಿಕೊಂಡಿದ್ದಾರೆ. ಯಜಮಾನರು ದಿನ ಒಂದೇ ವಿಧಾನದಲ್ಲಿ ದೆಂಗುತ್ತಾರೆ, ನನಗೆ ಇಷ್ಟ ಆಗುತ್ತಾ ಇಲ್ಲ. ವಯಸ್ಸಿನಲ್ಲಿ ನನಗಿಂತ ದೊಡ್ಡವರು ಗೂಟ ಹೇಳುವುದೇ ಇಲ್ಲ. ನಾನು ಹೊಸ ವಿಧಾನ ಕಲಿಸಲು ಹೋದರೆ ಬೈತಾರೆ. ಅವರ ಸಾಮಾನು ಚಿಕ್ಕದ್ದು, ಪೂರ್ತಿ ಒಳಗೆ ಹೋಗಲ್ಲ. ನನಗೆ ಚೂಲು ಜಾಸ್ತಿ, ಕಾಲೆತ್ತಿ ದೆಂಗುವವರು ಬೇಕು ಎಂದು ಕೇಳಿಕೊಂಡಿದ್ದಾರೆ. ಅನುಭವ ಇದ್ದವರ ಜೊತೆ ಮಂಚದಾಟ ಆಡಲು ಬಯಸುತ್ತೇನೆ. ವಯಸ್ಸಾದ ಗಂಡನ ಜೊತೆ ಬಾಳುವುದೇ ಕಷ್ಟವಾಗಿದೆ. ಬೇರೆ ಬೇರೆ ವಿಧಾನಗಳಿಂದ ಮಾಡುವ ಹುಡುಗ ಬೇಕೇ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ. ಯಾರಾದರೂ ಇದ್ದರೆ ಬೇಗ ಕಮೆಂಟ್ ಮಾಡಿ ತಿಳಿಸಿ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ನಿಜವಾಗಿಯೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇವೆ. ಹಾಗೆ ಇವರು ಹೇಳುತ್ತಾರೆ, ನನಗೆ ಸುಖ ಕೊಡುವಂತಹ ಗಂಡು ಈ ರೀತಿ ಇರಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ನೋಡಲು ಅಂದವಾಗಿ ಚಂದವಾಗಿ ಇರಬೇಕಂತೆ. ಗುದ್ದಾಟ ಆಡಲು ಅನುಭವವನ್ನು ಹೊಂದಿರಬೇಕು. ನಿಮ್ಮ ಸಾಮಾನು 6 ಇಂಚಿನಿಂದ ಕೂಡಿರಬೇಕು. ತೂತಿಗೆ ಹಾಕಿದ ಗೂಟ ಬಾಯಿಗೆ ಬರಬೇಕು. ಬೇಡ ಬೇಡ ಅಂದರೂ ಹಿಂದೆ ಮುಂದೆ ಹಾಕುತ್ತಾ ಇರಬೇಕು. ಹೊಸ ಹೊಸ ವಿಧಾನಗಳಲ್ಲಿ ಚೆನ್ನಾಗಿ ದೆಂಗೋದು, ರಸ ಸುರಿಸಿ ಬಾಯಿ ಚಪ್ಪಲಿಸಬೇಕು. ನನ್ನ ಜೊತೆ ನನ್ನ ಗೆಳತಿಗೂ ಕೂಡ ಗೂಟ ನುಗ್ಗಿಸಿ, ಅವಳಿಗೂ ಯಾರೂ ಇಲ್ಲ, ಪ್ಲೀಸ್ ಯಾರಾದರೂ ಇದ್ದರೆ ಬನ್ನಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಹತ್ತಿರ TVS ರೈಡರ್ 125 ಎಂಬ ಬೈಕ್ ಕೂಡ ಇದೆ. ಈ ಬೈಕನ್ನು ಯಾರಿಗೆ ಅವರು ಇಷ್ಟವಾಗುತ್ತಾರೋ ಅಂಥವರಿಗೆ ಫ್ರೀಯಾಗಿ ಕೂಡ ಕೊಡುತ್ತಾರಂತೆ. ಅದಕ್ಕಾಗಿ ಈ ಬೈಕ್ನ ರಿವ್ಯೂವನ್ನು ನೀಡಿ ಎಂದು ಕೂಡ ತಿಳಿಸಿದ್ದಾರೆ. ಅದಕ್ಕಾಗಿ TVS ರೈಡರ್ 125 ಬೈಕ್ನ ರಿವ್ಯೂವನ್ನು ನೋಡಬನ್ನಿ. ಅದಕ್ಕಿಂತ ಮುಂಚೆ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಫ್ರೆಂಡ್ಸ್, TVS ರೈಡರ್ 125 ಬೈಕ್ನ ರಿವ್ಯೂವನ್ನು ನೋಡೋದಾದರೆ ಈ ಬೈಕ್ ಸ್ಪೋರ್ಟಿ ಲುಕ್ ಆಗಿದೆ. LED ಹೆಡ್ ಲ್ಯಾಂಪ್ಸ್, ಡಿಜಿಟಲ್ ಡಿಸ್ಪ್ಲೇ, ವಾಯ್ಸ್ ಅಸಿಸ್ಟ್, 124cc ಇಂಜಿನ್ ಕೂಡ ಈ ಬೈಕ್ನಲ್ಲಿ ಕಂಡುಬರುತ್ತದೆ. ಹಾಗೆ ಹೈ ಟಚ್ ಸ್ಟಾರ್ಟ್, 5 ಸ್ಪೀಡ್ ಗೇರ್ ಬಾಕ್ಸ್, ಸ್ಮೂತ್ ರೈಡ್ ಕೂಡ ಈ ಬೈಕ್ನಲ್ಲಿ ನಾವು ಕಾಣಬಹುದಾಗಿದೆ. ಹಾಗೆ ಈ ಬೈಕ್ ಗುಡ್ ಮೈಲೇಜನ್ನು ಕೂಡ ಕೊಡುತ್ತದೆ. ಸ್ಟ್ರೀಟ್ ಫ್ರೆಂಡ್ಲಿ ಕೂಡ ಆಗಿದೆ. ಕಂಫರ್ಟಬಲ್ ಸೀಟ್ಗಿದೆ. ಸ್ಪ್ಲೈಟ್ ಸೀಟ್ಸ್, ಆಲಿ ವೀಲ್ಸ್ ಕೂಡ ಈ ಬೈಕ್ನಲ್ಲಿ ನಾವು ನೋಡಬಹುದಾಗಿದೆ. ಫ್ರಂಟ್ ಡಿಸ್ಕ್, ರೇರ್ ಡಿಸ್ಕ್ ಇಲ್ಲ, ಡ್ರಮ್ ಇದೆ. ಟ್ಯೂಬ್ಲೆಸ್ ಟೈರ್ ಕೂಡ ಈ ಬೈಕ್ನಲ್ಲಿ ನಾವು ಕಾಣಬಹುದಾಗಿದೆ. ಹಾಗೆ ಈ ಬೈಕ್ನಲ್ಲಿ ಸ್ಟೈಲಿಶ್ ಟೈಲ್, ಸ್ಟ್ರಾಂಗ್ ಬಿಲ್ಡ್, ಎಕೋ ಮೋಡ್, ಪವರ್ ಮೋಡ್ ಕೂಡ ಈ ಬೈಕ್ನಲ್ಲಿ ಕಂಡುಬರುತ್ತದೆ. ಹಾಗೆ ಬ್ರೈಟ್ ಇಂಡಿಕೇಟರ್, ಯೂತ್ ಅಪೀಲ್, ಲೋ ಮ್ಯಾನೇಜ್ಮೆಂಟ್ ಕೂಡ ಆಗಿದೆ. ಹಾಗೆ ಅಫೋರ್ಡಬಲ್ ಪ್ರೈಸ್ಗೆ ಒಳ್ಳೆಯ ಬೈಕ್ ಎಂದು ಕೂಡ ತಿಳಿಸಲಾಗ್ತಿದೆ.